ನಮಸ್ಕಾರ ಸ್ನೇಹಿತರೆ. ಇಂದು ಜನವರಿ 29, 2026ರಂದು ಭಾರತೀಯ ಷೇರು ಮಾರುಕಟ್ಟೆಯು ವಹಿವಾಟಿನ ಅಂತ್ಯಕ್ಕೆ ಮಿಶ್ರ ಪ್ರತಿಕ್ರಿಯೆ ನೀಡಿದೆ. ಬೆಳಗ್ಗೆ ಭಾರೀ ಕುಸಿತ ಕಂಡಿದ್ದ ಸೂಚ್ಯಂಕಗಳು ಮಧ್ಯಾಹ್ನದ ನಂತರ ಚೇತರಿಸಿಕೊಂಡು ಸಾಧಾರಣ ಮಟ್ಟದಲ್ಲಿ ಮುಕ್ತಾಯಗೊಂಡಿವೆ. ಇಂದಿನ ಮಾರುಕಟ್ಟೆ ಮುಕ್ತಾಯದ ಹೈಲೈಟ್ಸ್ ಇಲ್ಲಿದೆ. ನಿಫ್ಟಿ 50 ಸುಮಾರು 25,350 ಮಟ್ಟದಲ್ಲಿ ಮುಕ್ತಾಯ ಕಂಡಿದೆ. ಬೆಳಗ್ಗೆ 25,200 ಮಟ್ಟಕ್ಕೆ ಕುಸಿದಿದ್ದ ನಿಫ್ಟಿ ನಂತರ ಚೇತರಿಸಿಕೊಂಡಿತು. ಸೆನ್ಸೆಕ್ಸ್ ಸುಮಾರು 82,330 ಅಂಕಗಳ ಹಂತದಲ್ಲಿ ವಹಿವಾಟು ಮುಗಿಸಿದೆ. ಮಾರುಕಟ್ಟೆಯ ಸ್ಥಿತಿ. ಇಂದು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ಫೆಬ್ರವರಿ 1ರಂದು ಮಂಡನೆಯಾಗುವ ಕೇಂದ್ರ ಬಜೆಟ್ ಮತ್ತು ಇಂದು ಬಿಡುಗಡೆಯಾದ ಆರ್ಥಿಕ ಸಮೀಕ್ಷೆ ಎಕನಾಮಿಕ್ ಸರ್ವೆ ವರದಿಯ ಹಿನ್ನೆಲೆಯಲ್ಲಿ ಎಚ್ಚರಿಕೆಯ ವಹಿವಾಟು ನಡೆಸಿದ್ದಾರೆ. ಲಾಭ ಮತ್ತು ನಷ್ಟ ಅನುಭವಿಸುವ ವಲಯಗಳು. ಲಾಭದತ್ತ ಮೆಟಲ್ ಮತ್ತು PSU ಬ್ಯಾಂಕ್ ಷೇರುಗಳು ಇಂದು ಉತ್ತಮ ಪ್ರದರ್ಶನ ನೀಡಿವೆ. ಟಾಟಾ ಸ್ಟೀಲ್, L&T ಪ್ರಮುಖವಾಗಿ ಲಾಭ ಗಳಿಸಿವೆ. ನಷ್ಟದತ್ತ ಆಟೋ, IT ಮತ್ತು FMG ವಲಯಗಳು ಇಂದು ನಷ್ಟ ಅನುಭವಿಸಿವೆ. ಮಾರುತಿ ಸುಜುಕಿ, ಏಷ್ಯನ್ ಪೇಂಟ್ಸ್, ಟೈಟಾನ್ ಷೇರುಗಳು ಕುಸಿತ ಕಂಡಿವೆ. ರೂಪಾಯಿ ಕುಸಿತ. ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 92ರ ಸಾರ್ವಕಾಲಿಕ ದಾಖಲೆಯ ಕುಸಿತ ಕಂಡಿದೆ. ಆರ್ಥಿಕ ಸಮೀಕ್ಷೆ. 2026-27ನೇ ಸಾಲಿಗೆ ಭಾರತದ GDP ಬೆಳವಣಿಗೆಯನ್ನು 6.8%ರಿಂದ 7.2%ರಂದು ಅಂದಾಜಿಸಲಾಗಿದೆ. ಚಿನ್ನದ ಬೆಲೆ ಏರಿಕೆ. ಷೇರು ಮಾರುಕಟ್ಟೆಯ ಅಸ್ಥಿರತೆಯಿಂದಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳಲ್ಲಿ ಭಾರೀ ಏರಿಕೆ ಮುಂದುವರಿಸಿದೆ. ಭಾನುವಾರ ಫೆಬ್ರವರಿ 1ರಂದು ಬಜೆಟ್ ದಿನದಂದು ಕೂಡ ವಿಶೇಷವಾಗಿ ಷೇರು ಮಾರುಕಟ್ಟೆ ತೆರೆದಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸಿ. ಧನ್ಯವಾದಗಳು.